ಸೊ ವೆಲ್ಕಮ್ ಬ್ಯಾಕ್ ಟು ಪಾಟೀಲ್ ರಮೇಶ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಮುಂಜಾನೆ ಕರೆಕ್ಟಾಗಿ 6 ಗಂಟೆಗೆ ಅಂದ್ರೆ ಹೊಲಕ್ಕೆ ಬಂದನು ನೋಡ್ರಿಪ್ಪ. ಯಾಕಪ್ಪ ಹೊಲಕ್ಕೆ ಬಂದನಂದ್ರೆ ಇವತ್ತು ಹೊಲ್ದಾನು ಲೈಟ್ ಚೇಂಜ್ ಆಗುವುದ್ರಿ. ನಿನ್ನೆ 3 ಗಂಟೆದಿಂದ 6 ಗಂಟೆ ತನಕ ಇದ್ದು ರೀ ಚಂಜಾಳೆ. ಇವತ್ತು 6 ಗಂಟೆದಿಂದ 9 ಗಂಟೆ ತನಕ ಇರ್ತಾವೆ ನೋಡ್ರಿ ಮುಂಜಾನೆ. ಅದ್ರ ಸಲುವಾಗಿ ಹೊಲಕ್ಕೆ ಲವ್ಕರ್ ಬಂದ ನೋಡ್ರಪ್ಪ. ಸೊ ಹಂಗೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗ್ಲತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ದಿನನಿತ್ಯ ವಿಡಿಯೋಗಳು ಬರ್ತಾ ಇರ್ತಾವ್ರಿ ಪಾಟೀಲ್ ರಮೇಶ್ ಯೂಟ್ಯೂಬ್ ಚಾನಲ್ದಾಗ. ದಿನನಿತ್ಯ ವಿಡಿಯೋಗಳು ಬರ್ತಾ ಇರ್ತಾವ್ರಿ ಬ್ಲಾಗ್ ನೋಡ್ತಾ ಇರಿ. ಹಂಗೆ ನಮ್ಮಂಥವ್ರನ್ನೂ ಕೂಡ ಬೆಳೆಸ್ರಿ, ಸಪೋರ್ಟ್ ಮಾಡಿರಿ ಅಂತ ಅಂದು ಕೇಳ್ಕೊಳಕತ್ತಾನ ನೋಡ್ರಿ ಈ ವಿಡಿಯೋದಾಗ. ಸೊ ಇದು ಏನು ಕಾಣ್ಲಾಗತ್ತೆ ನೋಡ್ರಿ, ಇದ ಕಬ್ಬಿಗೆ ಈಗ ನೀರು ಬಿಡೋದೈತಿ ನೋಡ್ರಿ. ಇದ ಕಬ್ಬಿಗೆ ಮಳೆ ಆಗೈತಿ ಖರೆ ಅಷ್ಟು ಭಾಳ ದಟ್ಟು ಮಳೆ ಇಲ್ಲ ನೋಡ್ರಿ. ಇದಾನ ಮಳೆ ನೆಲಕ್ಕೂ ಹತ್ತೋದಿಲ್ಲ, ಮುಂಗಲಕ್ಕೂ ಹತ್ತೋದಿಲ್ಲ, ಹಂಗೈತಿ ನೋಡ್ರಿ. ಒಟ್ಟು ಜಟ್ಟು ಹತ್ಕೊಂಡು ಕೂತೈತಿ ನೋಡ್ರಿ. ಅದಕ್ಕಾಗಿ ಸೊ ಇವತ್ತು ಏನೇನು ಐತಿ ಏನೇನಿಲ್ಲ ಅಂಬುದ, ಇವತ್ತು ಏನೇನು ಕೆಲಸ ಮಾಡ್ತು ಏನೇನಿಲ್ಲ ಅಂಬುದ ಸ್ವಲ್ಪ ಹಂಗೆ ತೋರಿಸ್ತು ನೋಡ್ರಿ. ಬರೀ ಒಂದೇ ಥರ ಭಾಳ ಜಾಸ್ತಿ ವಿಡಿಯೋ ಹಾಕಿದ್ರೆ ಜನ ನೋಡೋದಿಲ್ಲ ನೋಡ್ರಿ. ಬರೀ ಅದಕ್ಕೆ ವಿಡಿಯೋದಾಗ ಡಿಫ್ರೆಂಟ್ ಬೇಕು ನೋಡ್ರಿ ಸ್ವಲ್ಪ. ಮತ್ತು ಈಗ ಎಷ್ಟು ಹಾಕಿ ಮತ್ತೆ ಎಲ್ಲರೂ ಹೋಗೋದಾಗಿರ್ಬೋದು ಹಂಗೆ ಹಿಂಗೆ ಅಂತಂದು. ಯೂಟ್ಯೂಬ್ ಚಾನಲ್ ಅನ್ನೋದು ಕಷ್ಟ ಐತ್ರಿ. ಫಸ್ಟಿಗೆ ಸ್ಟಾರ್ಟಿಂಗ್ ಕಷ್ಟ ಐತ್ರಿ ಯೂಟ್ಯೂಬ್ ಚಾನಲ್ ಅನ್ನೋದು. ಆ ಕಷ್ಟವನ್ನೆಲ್ಲ ಮೀರಿ ಹಂಗೆ ಮಾಡ್ಕೊತ ಹೊಂಟ್ರೆ ಮುಂದೊಂದು ದಿನ ಕೈ ಹಿಡಿದಿತ್ತು ಎಂಬುದು ನಂಬಿಕೆ ಐತೆ ನೋಡ್ರಿ. ಯಾಕಂದ್ರೆ ಸುಮಾರು ಜನ ನಂಬಿಕೆ ಐತೆ ನೋಡ್ರಿ. ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡಿ ಕಾಮಿಡಿ ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟಿನಿ ನೋಡ್ರಿ. ನಾನು ಕೂಡ ಮತ್ತೆ ಯಾಕೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ವಿಡಿಯೋ ರೀ. ಯಾಕೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ಒಳಗೊಬ್ಬೊಬ್ಬರು ಯೂಟ್ಯೂಬ್ ಬಗ್ಗೆ ವಿಡಿಯೋ ಹಾಕ್ಯಾರಿ. ಅವರು ವಿಡಿಯೋ ನೋಡಿ ಮೋಟಿವೇಶನ್ ಆಗಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ. ಪಾಟೀಲ್ ರಮೇಶ್ ಯೂಟ್ಯೂಬ್ ಚಾನೆಲ್ ಒಳಗೆ. ಅದು ಹನುಮಾಪುರ ಅನ್ನೋ ಚಾನೆಲ್ ಒಂದು ನಾವು ನೋಡಿ ಒಟ್ಟು ಬಾಯಂದು ಹೋಗೋವತ್ತು ನೋಡ್ರಪ್ಪ. ಬರೀ ಬಾಯಾಗ ಅದ ಬರ್ಲಾತಿ. ಇದೇನು ನೋಡತ್ತರ್ಲಿ, ಇದು ಹಾದಿ ಹನುಮಾಪುರ ಕ್ರಾಸ್ದಿಂದ ಮುರುಗುಂಡಿ ರೋಡಿಗೆ ಮುಂದಕ್ಕೂತ ಬಂದು ಇದು ಕೆಂಪಾಡಕ್ಕೆ ಹೋದತ್ತು ನೋಡ್ರಿ. ನಡಬಾರಕ್ಕಿಂತ ಕೆಂಪಾಡಕ್ಕೆ ಹೋಗೋ ಹಾದಿ ನೋಡ್ರಪ್ಪ ಇದು. ಇನ್ನು ಇಲ್ಲಿದ ಗಾಡಿ ತೊಗೊಂಡ ಇನ್ನು ಬಾಯಿ ಕಡೆ ಹೋಗೋಣ್ರಿ ತಳಗ. ಅಲ್ಲಿ ಭೀ ತೋರಿಸ್ತೀನಿ ನೋಡ್ರಿ ಬಾಯಿ ಹತ್ಯಾಕ. ಸೊ ಹಂಗೆ ವಿಡಿಯೋ ಇಷ್ಟ ಅಲ್ಲತ್ತಿದ್ರೆ ಆದಷ್ಟು ಜಾಸ್ತಿ ವಿಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಪ್ಪ. ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ಗೆ. ಯಾಕಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ಭಾಳ ಸಪೋರ್ಟ್ ಸಿಕ್ಕಂಗಾಗುತ್ತೆ ನೋಡ್ರಿ. ಇನ್ನು ವಿಡಿಯೋ ಮಾಡ್ಲಾಕದ. ಈಗ ಬಾಯಿ ಕಡೆ ಹೋಗೋಣ್ರಿ. ಲೈಟ್ ಬಂದಾದ್ಮೇಲೆ ನೋಡಿ ಮೋಟ್ರ್ ಚಾಲು ಮಾಡ್ಕೊಂಡ ಬರ್ನು ಅಂತಂದ ನೀವು ಎಣ್ಕಟ್ರೆ ರಾಡಿ ತಂಬುದ. ಇಲ್ಲಿ ಮಳೆ ಹಂಗೆ ಜಿಟ್ಟು ಹತ್ತಿರ ಭೀ ಈ ನಮೂನಿ ರಾಡಿ ಆಗೈತಿ ನೋಡ್ರಿ. ಕೆಂಪಾಡಕ್ಕೆ ಹೋಗೋ ಹಾದಿ ಏನು ಭಾಳ ದೂರ ಇಲ್ಲರಿ. ಇದೇನು ರಾಡಿ ಸ್ವಲ್ಪ ಐತೆ ಖರೆ ಅಟ್ಟ ಭಾಳ ಕಟ್ ರಾಡಿ ಹತ್ತೈತಿ ನೋಡ್ರಿ ಗಾಡಿಗಳಿಗೆಲ್ಲ ನೋಡ್ಬೋದು ನೀವು. ಓಟಿ ಕಟ್ಟಿ ತಂದು ಇಲ್ಲೇ ಹೋಗ್ಬೇಕು ಅಟ್ಟ. ಆದರೂ ಗಾಡಿ ಜಾರಿಲೇ ಆಯ್ತು ನೋಡ್ರಿಪ್ಪ. ಫುಲ್ಲ ಕರಿ ರಾಡಿ ತಂಗೆ ಐತಿ ನೋಡ್ರಿಪ್ಪ. ಇದು ನೋಡ್ಬೋದು ನೀವು. ಇಲ್ಲಿ ಕರಿ ರಾಡಿನೇ ಇದ್ದಂಗೆ ಐತ್ರಿ. ಫುಲ್ ಗಾಲಿಗದ ರಾಡಿ ಮೆಚ್ಚೈತಿ ನೋಡ್ರಿ ಒಟ್ಟು ಎಲ್ಲ ಫುಲ್ಲ. ಈಗ ತಳಗೆ ಬಾಯಿ ಕಡೆ ಹೊಂಟದ ನೋಡ್ರಿ. ಆ ಕಡೆ ಮೋಟ್ರ್ ಚಾಲು ಮಾಡಕ್ಕೆ ಇಲ್ಲಿ ಈ ನಮೂನಿ ರಾಡಿ ಐತಿರಿ. ಗಾಡಿ ಎಲ್ಲ ಒಟ್ಟು ಒಬ್ಬರು ಜಗಲ್ಲ ಆಯ್ತೇನ್ರಿ ಒಟ್ಟು. ನೋಡ್ಬೋದ್ರಿ ನೀವು ಮುಂಜಾನೆ ಹೆಂಗೆ ಐತೆ ಅಂಬುದ. ಇವು ಖತರ್ನಾಕ್ ಐತಿ ನೋಡ್ರಿ. ಮುಂಜಾನೆ ನೋಡ್ಬೋದ್ರಿ ನೀವು ಹೆಂಗೈತೆ ಅಂಬುದು ಒಟ್ಟು. ಇದು ಮುಂಜಾನೆ ನೋಡ್ರಿ 6 ಗಂಟೆಗೆ ಅದ. ನೋಡ್ಬೋದ್ರಿ ಒಟ್ಟು ಏನು
ಖತರ್ನಾಕ್ ಐತಿ. ಈ ಕಡೆ ಅಲ್ಲಿ ನಾವು ಊರಾಗೋದಿಲ್ಲ, ಒಟ್ಟು ಗಿರ್ರ ಬಚ್ಚಾದಂಗೆ ಆಗೈತಿ ನೋಡ್ರಿ. ಇದು ಈ ಕಡೆ ಮ್ಯಾಲ್ಕ ಹೊಲದ ಕಡೆ ನೋಡ್ರಿ, ಈ ಕಡೆ ನಮ್ಮ ತೋಟದ ಕಡೆ ಅದ. ಏನು ಖತರ್ನಾಕ್ ಐತಿ ಈ ಕಡೆ ಎಲ್ಲ. ಸೊ ಇದು ನೋಡ್ಬೋದು ನೀವು, ಗುಡಿ ಇದೆ, ಬೀರಪ್ಪನ ಗುಡಿ ಅಂತ ಅಂದ್ರೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ರೀ, ಆರಿವಡ್ಯಾಗ ಈ ಗುಡಿ ಐತಿ ನೋಡ್ರಿ. ಮತ್ತು ಆರಿವಡ್ಯಾಂದ ಆ ಬೀರಪ್ಪ ಇಲ್ಲಿ ಹನುಮಾಪುರದಾಗ ಕೊಳೆಗೋ ತೋಟದಾಗ ನೆನೆದಾನ ನೋಡ್ರಪ್ಪ. ಇಲ್ಲೇ ರಸ್ತೆ ದಂಡಿಗೆ ನೆನೆದಾನ ನೋಡ್ರಿ. ರಸ್ತೆ ದಂಡಿಗೆ ಅಲ್ಲಿ ಐತಿ ನೋಡ್ರಿ, ಅದ ಅಲ್ಲಿ ಜೆಂಡ ಹಾಕ್ಯಾರ ನೋಡ್ರಿ, ಅದ ನೋಡ್ರಿ ಗಿಡ ಅಲ್ಲಿ ಕಲ್ಲತ್ತಕ ನೆನೆಟೆ ಅವ್ರ ಗುಡಿನ ಅವ್ರ ಅಡಿಯಾಗ ಕಟ್ಟಿಬಿಟ್ಟಾರ ನೋಡ್ರಪ್ಪ. ಇದು ವರ್ಷ ಜಾತ್ರೆ ಆದತ್ ನೋಡ್ರಪ್ಪ. ಮುಂದೆ ಹಂಗೆ ಇದು ಜಾತ್ರೆ ಇನ್ನೂ ದೊಡ್ಡ ಜಾತ್ರೆ ಆಗಲ್ತೆ ಅಂದ ಅನ್ಕೊಂಡು ನೋಡ್ರಪ್ಪ. ಸೊ ಇಲ್ಲಿ ನೋಡ್ಬೋದ್ರಿ, ಇದ ನೋಡ್ರಿ ಬಾಯಿ. ಈ ಸಲ ಬಾಯಿ ತೆಗೆದ ಇದ ಬಾಯಿ ನೋಡ್ರಿ ಬೇಸಿಗೆ, ಯಾಕಂದ್ರೆ ನೀರು ಭಾಳ ಕಮ್ಮಿ ಬೀಳತ್ತಿದ್ದು ನೋಡ್ರಿ. ಅದರ ಸಲುವಾಗಿ ಇದ ಬಾಯಿ ತೆಗ್ದದು ಈ ಸಲ. ನೋಡ್ಬೋದ್ರಿ ನೀವು, ಅಲ್ಲಿ ಬೋರ್ ಚಾಲು ಆಗಿತ್ತು, ಬಾಯಾಗ ಬೋರ್ ಚಾಲು ಆಗೈತಿ. ಬಾಯಿ ಹಂಗೈತಿ ಹಂಗಿಲ್ಲ ಅಂಬೋದು ಹೇಳ್ಬೋದು ನೋಡ್ರಿ. ಈ ಬಾಯಿಗೆ ಫೌಂಟೇನ್ ಕಿಲ್ ನೋಡ್ರಪ್ಪ, ಫೌಂಟೇನ್ ಕಿ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲಿ ಫೌಂಟೇನ್ ಕಿ ಅನ್ನತ್ತಂದು ಫೌಂಟೇನ್ ಕಿ ಮಾಡಿಲ್ಲ ನೋಡ್ರಿ. ಅದಕ್ಕಾಗಿ ಇಲ್ಲಿ ನೋಡ್ಬೋದು ನೀವು ಬಾಯಿ. ಇದು ರೌಂಡ ಗುಂಡ್ಕಟ್ಟಿಗೆ ಕಡಿಸೋದು ನೋಡ್ರಪ್ಪ. ಯಾಕಂದ್ರೆ ಮಳೆ ಪಳಿ ಹೆಚ್ಚಾಗಿ ಹಳ್ಳ ಪಿಳ ಹರಿದ ಬಾಯ ಬರಬಾಡತ್ತಂದ ಹಿಂಗೆ ರೌಂಡ್ ನೋಡ್ಬೋದು ನೀವು. ಹಿಂಗೆ ರೌಂಡ್ ಎಲ್ಲ ಕಡಿಸೋದು ನೋಡ್ರಪ್ಪ. ಇದನ್ನು ಈ ಕಡೆ ಸೈಡು ನೋಡ್ಬೋದು ನೀವು, ರೌಂಡ್ ಎಲ್ಲ ಕಡಿಸೋದು ನೋಡ್ರಪ್ಪ ಬಾಯಿ ಗುಂಡ್ಕಟ್ಟಿಗೆ. ಬೋರ್ ಚಾಲು ಆಗಿತ್ತು ನೋಡ್ರಪ್ಪ. ಇದು ಮ್ಯಾಗಿಂದ ಬರ್ತೈತೆ ನೋಡ್ರಿ ಬೋರ. ಅಚ್ಚಿಗೆ ಇನ್ಕಾಯಿ ಅಂತ ತೋರ್ಸಿನ್ರಿ, ಇಲ್ಲಿ ಕಬ್ಬಾರಿ ಅಲ್ಲದ ಇಲ್ಲಿ ಬರ್ತೈತೆ ನೋಡ್ರಪ್ಪ ಬಾಯಾಗ. ಆಮೇಲೆ ಹಾಲದ ಹೆಂಗೆದಾವೆ ಹೆಂಗಿಲ್ಲ ಅಂಬುದ ತೋರಿಸ್ತಾನೆ ನೋಡ್ಬೋದು ನೀವು. ಗುಂಡ್ಕಟ್ಟಿಗೆ ಹೆಂಗೆ ಐತೆ ಅಂಬುದು. ಇದ ಗುಂಡ್ಕಟ್ಟಿಗೆ ಕಟ್ಲಾಕ ಗುತ್ತಿಗೆ ಮದಮಾವಿದಾರ 32,000 ತೊಗೊಂಡಾರ ನೋಡ್ರಪ್ಪ ಇದಕ್ಕೆ. ಇಲ್ಲಿ ನೋಡ್ಬೋದ್ರಿ ನೀವು ಹಾಲು. ಇದು 2 ಪೈಪ್ಲೈನ್ ಅದಾರ ನೋಡ್ರಿ, ನಮ್ಮ ತಾತ್ಯಾಗೋದ. ಸೊ ಇದು ಇವು 2 ನೋಡತ್ತಾರಲ್ಲ ಇವ. ಈ ಥರಾಗ ಇದನ್ನು ಬಂದಿಟ್ಟು ಇದನ್ನು ಒಂದು ಸಿದಾ ಮಾಡ್ರೆ ನೀರು ನಮ್ಮ ಪೈಪ್ಲೈನ್ಗೆ ಹೋದತ್ ನೋಡ್ರಿ. ಆಮೇಲೆ ಇದನ್ನು ಅಡ್ಡಿಟ್ಟು ಇದನ್ನು ಸಿದಾ ಮಾಡ್ರೆ ನೀರು ಅವ್ರ ಪೈಪ್ಲೈನ್ಗೆ ಹೋದತ್ ನೋಡ್ರಿ. ಆಮೇಲೆ ಇದು ಬೋರಿನಿಂದ ಬರೋ ನೀರು ನೋಡ್ರಪ್ಪ. ಇದೇನು ಈಗ ಸಿದಾ ಐತಿರಲ್ಲ, ಈಗ ಇದು ಅವ್ರ ಪೈಪ್ಲೈನ್ಲೇ ಬರ್ಲಾದತ್ ನೋಡ್ರಿ. ಬೋರ್ನಾಗ ಬಾಯಾಗ ಸಿದ್ಲಕ್ಕೆ ಹಾಕೋದ. ಆಮೇಲೆ ನಮ್ಮದು ನೋಡ್ಬೋದ್ರಿ, ಇಲ್ಲಿ ತಳಗ ಬಂದೈತಿ ನೋಡ್ರಿ. ಇದು ಅವ್ರ ಪಾಳೆ ಇದ್ದಾಗದ ನಮ್ಮ ಇತರಲೇ ಇದನ್ನು ಬಂದು ಹಿಡಿದಿದ್ರಿ. ಇದನ್ನು ಚಾಲು ಇಟ್ರೆ ಇದು ಬೋರ್ ನೀರು ನಮ್ಮ ಪೈಪ್ಲೇ ಬಾಯಾಗ ಹೋದತ್ ನೋಡ್ರಿ. ಇದು ಹಿಂಗೆಲ್ಲ ಐತೆ ನೋಡ್ರಿ. ಈ ಕಡೆ ಭೀ ಮಾಡಿದ್ರಿ. ಆಮೇಲೆ ಈ ಕಡೆ ಮ್ಯಾಗಟ್ಟೆ ಐತೆ ನೋಡ್ರಿ. ಇಲ್ಲಿ ನಮ್ಮ ಬಾಯಿ ಹೆಚ್ಚಾಕ ನಿತ್ರ ಕಾಂದತ್ ನೋಡ್ರಪ್ಪ ಬೀರಪ್ಪನ ಗುಡಿ. ಇದು ನೋಡ್ರಪ್ಪ ಬೀರಪ್ಪನ ಗುಡಿ ಹೆಂಗೈತಿ ಏನಂಬುದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಬೀರಪ್ಪನ ಗುಡಿ ಅದ. ಯಾರ್ಯಾರು ಬೀರಪ್ಪನ ಬೇರೆ ದೇವರ ಭಕ್ತಾದಿಗಳಿದಾರೆಲ್ಲ ಅವರೆಲ್ಲರೂ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಇದು ನೋಡ್ಬೋದು ನೀವು ಬೀರಪ್ಪನ ಗುಡಿ. ಮುಂದೊಂದು ದಿನ ಈ ಗುಡಿ ಇದ್ದದ, ಇಲ್ಲೇನು ಕಾಣತ್ ನೋಡ್ರಿ. ಇದು ಲುಟ್ರು ಹೊಡೆದದ ಅಡಿವಿ ಈ ಕಡೆ ಇದೆಲ್ಲ. ಆ ಗುಡಿ ಹಿಂದಿನ ಸೈಡ ಇಲ್ಲಿ ನಾಮು ಸೀಮೆಗೆ ಹಚ್ಚಿ ಮುಂದೊಂದು ದಿನ ರೌಂಡ್ ಎಲ್ಲ ಕಾಂಪೌಂಡ್ ಯಾವ್ದ ಗುಡಿ ದೊಡ್ಡ ಮಟ್ಟದಲ್ಲಿ ಆಗೋದೈತಿ ನೋಡ್ರಪ್ಪ ಇಂದಿನ ನಾಳೆ. ಅದಕ್ಕಾಗಿ ನಿಮ್ಮ ಅನಿಸಿಕೆ ಏನಂಬುದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇನ್ನೂ ಬೆಳೀಲಿ ಆ ಗುಡಿ ಎಂಬುದು ಇತ್ತಂದ್ರಪ್ಪ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಗೂ ಕೂಡ. ಇಲ್ಲಿ ನೋಡ್ಬೋದ್ರಿ ನೀವು, ಹಿಂಗೆ ಖತರ್ನಾಕ್ ಈ ಥರ ವಿಡಿಯೋಗಳನ್ನ ಮಾಡಿ ಹಾಕ್ತೇನೆ ರೀ. ನಿಮ್ಮ ಸಪೋರ್ಟ್ ಒಂದಿದ್ರೆ ಸಾಕ್ರಿ, ಮತ್ತು ಏನು ಬೇಕಾದ ವಿಡಿಯೋ ಮಾಡೋಕೆ ನಡೀತೈತಿ ನೋಡ್ರಿ. ಇಲ್ಲಿ ನೋಡ್ಬೋದ್ರಿ ನೀವು, ನಿನ್ನೆ ರಾತ್ರಿ ಬಂದು ಚಾಲು ಮಾಡೋಕೇನು ಬಂದಿಲ್ಲಾಗೇನ್ರಿ. ನಿನ್ನೆ ರಾತ್ರಿ ಬೋರ ನಿನ್ನೆ ನಾ ಮಿಷನ್ ತೊಗೊಂಡು ಹೋಗೀನಿ ಹೊಡ್ಯಾಕ. ಅದಕ್ಕೆ ಆ ಕಡೆ ಹೋಗಟ್ಟೆ ನಮ್ಮಪ್ಪ ಬಂದ ಬಾಯಾಗ ಬೋರ್ ಸಿಲ್ಲಕ್ಕೆ ಚಾಲು ಮಾಡಿ ಮನೆಗೆ ಬಂದಿದ್ದು ನೋಡ್ರಪ್ಪ.
ಬಾಯಾಗ ಬೋರ ಚಾಲು ಮಾಡಾಟೆ ಇದು ನೀರು ನಿನ್ನ ಸಿಲ್ಲಕ್ಕದ್ದು ಐತಿ ನೋಡಿ. ಇದು ನೋಡ್ಬೋದು ನೀವು. ಒಟ್ಟು ಏನೂ ಇಲ್ಲಪ್ಪ ಅಂದ್ರೆ ಒಂದು 5 ಫೂಟ್ ಐತಿ ನೋಡ್ರಪ್ಪ. 5 ಫೂಟ ಇಲ್ಲ ಆದರೆ 3ರಿಂದ 4 ಫೂಟ್ 4 ಫೂಟರಿಂದ 5 ಫೂಟ್ ಐತಿ ನೋಡ್ರಪ್ಪ. ಈಗ ಸದ್ಯ ನೀರು ಸಿಲ್ಲಕ್ಕ. ಈಗ ಮಳಿನೇ ಇಲ್ಲ ರೀ, ನೀರು ಎಲ್ಲಿದೆ ಬಸಿತಾವು ನೀವು ನೋಡ್ಬೋದು ರೀ. ಮ್ಯಾಗ ಮಳಿನೇ ಇಲ್ಲ, ಭೂಮಿಯಿಂದ ಎಲ್ಲಿದ್ದು ನೀರು ಬರೋದ ಜರಿ ಎಲ್ಲಿ ಬರುವತ್ತ ಅಂದ ನಾ ಆತನ ನೋಡ್ರಪ್ಪ ನಿಮ್ಗೆ. ಯಾಕಂದ್ರೆ ಒಳಗೊಬ್ಬೊಬ್ರು ಬಾಯಿ ನೀರಾಗ ಕಟ್ಟಿಗೆ ಯಾವತ್ತಲ್ಲತ್ತಾರ ನೋಡ್ರಿ. ನೀರು ಕಟ್ಟಾಗಲ್ಲ ಮತ್ತು ಏನ್ ಮಾಡ್ತಾರ್ರಿ, ಎಂತೆಂಥ ತಿಂಡಿ ಬೋರ್ಗಳೆಲ್ಲ ಬಂದು ಬೀಳತ್ತಾವು. ಆ ಥರಾಗ ಭೂಮ್ಯಾಗ ನೀರು ಇರಲ್ದ ನೀರು ಎದ್ದಿದೆ ಬರ್ಬೇಕು ನೀವು ಹೇಳ್ರಿ. ನಾನು ಭೂಮ್ಯಾಗ ನೀರು ಇದ್ರೇ ನೀರು ಬರೋದ್ರಿ ಅದ ಮ್ಯಾಗ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನಮ್ಮ ಬಾಯಿ ತೋರ್ಸೋದಾಗಿರ್ಬೋದು. ಈ ಥರ ದಿನ ಡೈಲಿ ಬ್ಲಾಗ್ ಬರ್ತಾ ಇರ್ತಾವ್ರಿ. ಏನು ಮಾಡಿರು ಭೀ, ಏನು ಹೊಸ ಕೆಲಸ ಮಾಡಿರೂ ಕೂಡ ಇಂಥದ್ದು ಏನೂ ಇದ್ರೂ ಭೀ ಕೂಡ ಪ್ರತಿಯೊಂದೊಂದು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ರೀ. ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದಿರ್ತೇನೆ ನೋಡಿರಿ. ಹಂಗೆ ಸಪೋರ್ಟ್ ಬೇಕು ರೀ. ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಕೂಡ. ನಾವು ಭೀ ಕೂಡ ರೀ. ಇದು ನೋಡ್ಬೋದು ನೀವು ಬಾಯಿ ಹೆಂಗೈತಿ ಹೆಂಗಿಲ್ಲ ಅಂಬುದ. ಈ ಬಾಯಿ 50 ಫೂಟ್ ಐತಿ ನೋಡ್ರಿ. ಏರ್ಲಕ್ಕ ಆಗಿರ್ಬೋದು ಎಲ್ಲ ಯಾವ ರೀತಿ ಮಾಡ್ಯಾರ ನೋಡ್ಬೋದು ರೀ. ಇಲ್ಲಿ ಲಕ್ಷ್ಮೀನ ಕುಣಿಸ್ತು ನೋಡ್ರಿ. ಇಲ್ಲಿ ಏನೋ ಬಾಯಿ ಶಾಂತಿ ಮಾಡಿಲಾಗಟ್ಟೆ ಲಕ್ಷ್ಮೀನ ಕುಣಿಸಿಲ್ ನೋಡ್ರಿಪ್ಪ. ಇದು ಮೋಟ್ರ್ ಡಬ್ಬಿ. ಆಮೇಲೆ ಇದು ಏನು ನೋಡಾಕತ್ತಿರಲಿಲ್ಲ, ಇದು ಹಾದಿ. ಇದು ನಮ್ಗೆ ನಮ್ಮ ತಾತಗಳಿಗೆ ಇಂದ ನಾಳೆ ಇಲ್ಲಿ ಕಬ್ಬ ಹಚ್ಚಿದು. ಇವು ಕಬ್ಬಿಗೆ ಹೋಗ್ಲಕ್ಕ ನಮ್ಮ ಒಳಗೆ ಹಾದಿದ್ರೆ ಸ್ವಲ್ಪ ಒಳ್ಳೇದತ್ತಂದ ಇದನ್ನು ಮೊನ್ನೆ ಡಿಸಿಪ್ಲಿ ಹಾದಿ ಬಡಿಸೋದು ನೋಡ್ರಪ್ಪ ಇದನ್ನು. ಯಾಕಂದ್ರೆ ಮಂದಿಲಿ ಎಷ್ಟು ದಿವಸ ತಂದು ಹಾಯ್ದು ನೋಡ್ರಿ, ಅದ್ರ ಸಲುವಾಗಿ ಇದನ್ನು ಬಡಿಸೋದು ನೋಡ್ರಿ. ಇದನ್ನು ಹಾದಿ ಡಿಸಿಪ್ಲಿ. ಸೊ ಇದೇನು ನೋಡತ್ತಾರಲ್ಲ, ಇದು ಕಬ್ಬ ನಮ್ಮದು ನೋಡ್ರಿ. ಅಚ್ಚ ಕಡೆ ದಾನ್ ಖಾನ ಆಯ್ತು ನೋಡ್ರಿ. ಯಾವ್ದು ಕಬ್ಬ ಅವ್ರದ ನಮ್ಮ ಕಾಕಾಗಳ್ದ. ಸೊ ಹೆಂಗೈತಿ ಹೆಂಗಿಲ್ಲ ಅಂಬುದ ಕಬ್ಬ ನೋಡ್ಬೋದು ರೀ. ಬಾಯಿ ತೆಗೆದ್ಗಚ್ಚೆ ಸ್ವಲ್ಪ ನೀರಿದ್ದು ನೋಡ್ರಿ. ಬೋರ್ ನೀರು ಸೆಲೆಕ್ಟ್ ಮಾಡಿ ಬಾಯಿ ತೆಗೆದ್ಗಚ್ಚೆ ಈ ಕಬ್ಬ ಲಾಗನ್ ಮಾಡಿದ್ದು ನೋಡ್ರಿ. ಅವಾಗ ಒಳಗೊಬ್ಬರು ಅತ್ತಾರ್ರಿ ಕಬ್ಬಿನಾಗ ಏನೂ ಹೊಲಸು ಬೇರೆ ಬೆಳೆ ಏನೂ ಮಾಡಬಾರ್ದಂದ ನಾವು ನೋಡ್ಬೋದು ರೀ. ನೀವು ತೆಳ್ಳಗ ಗೊಂಜಾಳ ಹಾಕಿದ್ರು ಎಲ್ಲಿರ ಒಂದೊಂದು ತೆಳ್ಳಗ ಗೊಂಜಾಳ ಯಾವ ರೀತಿ ಬಂದತ್ತೆ ಎಂಬುದ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾಕಂದ್ರೆ ಕಬ್ಬು ಒಂದು ಎಳೆಯಕ್ಕೆ ಮುಂದೆ ನೀರು ಕಂಬಿದ್ದು, ಆಮೇಲೆ ಕಬ್ಬು ಆದ್ರೆ ಭೀ ಒಳಗೆ ಬೆಳೆ ಬೇರೆ ಯಾವ್ದು ಹಾಕಿರ್ತು ಅದು ಖರ್ಚರ ಹೊಂದತ್ತೆ ನೋಡ್ರಪ್ಪ. ಬೇರೆ ಕಡೆ ಮಾಡೋದು ಏನೈತಿ. ಇವು ನೋಡ್ರಪ್ಪ ಇಲ್ಲಿ ಒಳಗೆ ಮಟ್ಟಿಗೆ ಗಿಡ ಸುಕ್ಕುಟ ಹಾಕ್ಯದ ನೋಡ್ರಿ. ತೆಳಗೆ ಇವ ಟಿಶಲ್ ಜವಾರಿ ಮಟ್ಟಿಗೆ ಗಿಡ ಅದಾವ ನೋಡ್ರಪ್ಪ. ಬಂದ್ರಿ ಅದಾವತ್ತು ಅಂದ ತಂದು ಹಾಕಿ ನೋಡ್ರಿ. ಮಟ್ಟಿಗೆ ಬೀಜ ಇವತ್ತನ ಇವು ನೋಡ್ರಿ ಟಿಸಲ್ ಜವಾರಿ ಮಟ್ಟಿಗೆ ಅದಾವ ನೋಡ್ರಿ. ಪಾಡ ಹತ್ರಿ. ಯಾಕಂದ್ರೆ ರೇಟ್ ಮಾತ್ರ ಈಗ ಏರ್ಲ ಹತ್ತಿರಿ ಹಂಗೆ ಸಣ್ಣಂಗೆ. ಇವು ಕಾಯಿ ಹತ್ತಿ ಬಳಕ ಇದನ್ನ ಕಾಯಿ ಹರ್ಕೊಂಡ ಅಲ್ಲಿ ಓದ್ ಮಾರುತ್ ಮುಂದದ ಎಷ್ಟು ರೇಟ್ ಐತಿ ಏನೈತಿ, ಆಮೇಲೆ ಮಾರು ಜಾಗ ಎಲ್ಲಿಯಪ್ಪ ಅಂತಂದ ಎಲ್ಲ ವೀಡಿಯೋ ಹಾಕ್ತೀನಿ ನೋಡ್ರಿ. ಆಲ್ಮೋಸ್ಟ್ ಮಟ್ಟಿಕಾಯಿ ಈ ಕಡೆ ಎಲ್ಲ ಇದ್ದಾರಿಗೆಲ್ಲ ಜಾಗ ಗೊತ್ತೈತ್ರಿ. ಸುಮ್ಮ ಹಂಗಾಗಿ ಇರ್ಲಪ್ಪ ತಂದ ವೀಡಿಯೋದಾಗೂ ಕೂಡ ಹಾಕ್ಬೇಕಂತಂದ ಗೊತ್ತಾಗ್ಬೇಕಂದ್ರೆ ಎಲ್ಲರಿಗೂ ಆದ ಸಲುವಾಗಿ ವೀಡಿಯೋದಾಗ ಕೂಡ ಮಾಡಿ ಹಾಕ್ತೀನಿ ನೋಡ್ರಪ್ಪ. ಹತ್ತವ್ರಿ ಈಗ ಎಡ್ಯಾಡದ ಎಳಕಾಯಿ ಹತ್ತಾವ ನೋಡ್ರಿ. ಇನ್ನು ಅವು ಕಾಯಿ ಬಕ್ಕಳು ಹತ್ತಿ ಬೆರ್ಸಾಗಿ ಹಂಗೆ ಹರ್ಕೊಂಡ ಓದ್ ಮಾರುತ ಮುಂದದ ಎಲ್ಲ ತೋರಿಸ್ತೀನಿ ನೋಡ್ರಪ್ಪ. ಕಬ್ಬು ನೋಡ್ಬೋದು ನೀವು ಹೆಂಗೈತಿ ಏನಿಲ್ಲ ಅಂಬುದ. ಸ್ವಲ್ಪ ನೀನು ಮಳೆ ಹತ್ತೈತಿ ನೋಡ್ರಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ನೀಟ್ ಮಳೆ ಆತಂದ್ರೆ ಅಥವಾ ನೀರು ಬಿಟ್ಟು ಜೈ ಕಿಸಾನ್ ಬಿಳಿ ಏರಿಯಾ ಹೋಗೋದು ಬಿಡುದು ನೋಡ್ರಿ. ಬಡ್ಡಿಗೆ ಸ್ವಲ್ಪ ಕಬ್ಬಿಗೆ ಜರ ಪುಟ ಕೊಟ್ಟಂಗೆ ಆಯ್ತು ನೋಡ್ರಿ. ಕಿತ್ತೆದ್ದಂಗೆ ಹೋಯ್ತು ನೋಡ್ರಿ ಒಮ್ಮೆ ಕಬ್ಬ. ನೋಡ್ಬೋದು ರೀ ಹೆಂಗೈತಿ ಏನಿಲ್ಲ ಅಂಬುದ. ಆಮೇಲೆ ಇದೊಂದು ಸಾಲ ದಂಡಿದ ಒಡ್ಡ ಕಡೆ ದಂಡಿದ ಇದೊಂದು ಸಾಲ ಹಾಕೊಂಡ ಚೊಕ್ಸಕಿ ನೋಡ್ರಿಪ್ಪ. ಸೊ ಮರಗಳಿಗೆ ಆಗಿರ್ಬೋದು, ಮರಗಳಿಗೆ ತಂದ ಆಡುಗಳಿಗೆ ಮರಗಳಿಗೆ ಚೊಗಚಿ ಒಂದು ಸಾಲ ಹಾಕ್ಯಾನ ನೋಡ್ರಿ. ಇದನ್ನು ಅಲ್ಲಿ ಹಿಡ್ಕೊಂಡ ಈ ಕಡೆ ಪಾರ ಅಲ್ಲಿ ತಕ ಹಾಕಿ ನೋಡ್ರಪ್ಪ ಆ ಕಡೆ. ಇದಾಗಿರುತ್ತೆ ಇವತ್ತಿನ ಬ್ಲಾಗ್ ವಿಡಿಯೋ ರೀ. ನೋಡಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ
ಪಾಟೀಲ್ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮೋಟ್ರ್ ಚಾಲೂ ಮಾಡ್ಕೊಂಡು ಬಂದ ನೋಡ್ರಿ. ಈಗ ತಳಗೆ ಬಾಯಿ ಕಡೆ ಹೋಗಿ. ಸೊ ನಮಸ್ಕಾರ ರೀ. ಮತ್ತು ಮುಂದಿನ ವೀಡಿಯೋದಾಗ ಸಿಗೊಂಡ್ರಿ. ನಮಸ್ಕಾರ ರೀ.